ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪನಿಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶದ ಬಗ್ಗೆ ಒಂದು ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡೆದಿರ್ತಕ್ಕಂಥ ಒಂದು ಮಾಹಿತಿ ಕೂಡ ಬಂದಿದೆ. ಸೊ ಅದು ಯಾವ ಕಾಲೇಜಿನಲ್ಲಿ ನಡೆದಿದೆ, ಎಲ್ಲಿ ನಡೆದಿದೆ, ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್, ಸಾಕಷ್ಟು ಜನ ವಿದ್ಯಾರ್ಥಿಗಳು ನಮಗೇನಪ್ಪ ಅಂದರೆ ಸ್ಕಾಲರ್ಶಿಪ್ ಅಮೌಂಟ್ ಬಂದಿಲ್ಲ, ವಿದ್ಯಾರ್ಥಿ ವೇತನದ ಹಣ ಕೂಡ ಜಮಾ ಆಗ್ತಾ ಇಲ್ಲ. ಹಾಗೆ ಒಂದು ಕಡೆ ನಡೀತಾ ಇದೆ ಕೋಟ್ಯಾಂತರ ರೂಪಾಯಿ ಹಣ ಕೂಡ ಲೂಟಿ ನಡೀತಾ ಇದೆ. ಇವತ್ತಿನ ಪೇಪರ್ನಲ್ಲಿ ಕೂಡ ಒಂದು ಅಪ್ಡೇಟ್ ಕೂಡ ಬಂದಿದೆ. ಅದು ಯಾವ ಕಾಲೇಜಲ್ಲಿ ನಡೀತಾ ಇದೆ, ಎಷ್ಟು ಅಮೌಂಟ್ ನಡೀತಾ ಇದೆ, ಎಷ್ಟಂತ ಕೋಟ್ಯಾಂತರ ರೂಪಾಯಿ ಹಣ ಲೂಟಿ ಆಗಿದೆ ಅಂತ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಿಮಗೆಲ್ಲ ಕಾಣ್ತಾ ಇದೆ, ಇವತ್ತಿನ ಪೇಪರ್ನಲ್ಲಿ ಕೂಡ ಬಂದಿದೆ, ಒಂದು ಮಾಹಿತಿ ಕೂಡ ಬಂದಿದೆ. ಏನಪ್ಪ ಅಂದರೆ, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯಲ್ಲಿ ಭಾರೀ ಅಕ್ರಮ, ವಿದ್ಯಾರ್ಥಿಗಳ ಶಿಷ್ಯ ವೇತನ ಆಡಳಿತ ಮಂಡಳಿ ಖಾತೆಗೆ ಕೋಟ್ಯಾಂತರ ರೂಪಾಯಿ ಹಣ ಲೂಟಿ ಮಾಡಲಾಗಿದೆ. ಕರ್ನಾಟಕ ಪ್ರತಿಷ್ಠಿತ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಆಗಿರ್ತಕ್ಕಂಥ ಮಹದೇವಪ್ಪ ರಾಂಪುರ ಮೆಡಿಕಲ್ ಕಾಲೇಜಿನಲ್ಲಿ ಕೋಟ್ಯಾಂತರ ರೂಪಾಯಿ ಶಿಷ್ಯ ವೇತನವನ್ನು ಲೂಟಿ ಹೊಡೆದಂಥ ಆರೋಪ ಕೇಳಿ ಬರ್ತದೆ. ರಾಜ್ಯದ ಖಾಸಗಿ ಮೆಡಿಕಲ್ ಕಾಲೇಜ್ ಇದೇ ಥರನಂಥ ಸ್ಟೈಫಂಡ್ ಮಾಫಿಯಾ ಕೂಡ ನಡೀತಾ ಇದೆ ಅಂತ ಗುಮಾನಿ ಇದೆ. ಸೊ ಏನಪ್ಪ ಅಂದರೆ, ಪ್ರತಿ ವರ್ಷವೂ ಕೂಡ ಪ್ರಥಮ ವರ್ಷ, ದ್ವಿತೀಯ ವರ್ಷ, ತೃತೀಯ ವರ್ಷ ಅಂತೇಳಿ ಸ್ಟೈಫಂಡ್ ಕೂಡ ವಿದ್ಯಾರ್ಥಿಗಳು ನೀಡ್ತಾ ಹೋಗ್ತಾರೆ. 45,000, 50,000, 55,000 ಅಂತ. ಇದರಲ್ಲಿ ಏನಪ್ಪ ಅಂದರೆ, ಖಾತೆಯಲ್ಲಿ ಉಳಿಕೆ 8,000, 10,000, 12,000 ಉಳಿತೆ. PG ಸ್ಟೂಡೆಂಟ್ಸ್ಗೆ ಶಿಷ್ಯ ವೇತನ ನೀಡ್ತಾ ಇದ್ದರೆ, ಆದರೆ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯ ಕಾಲೇಜಿಗೆ ಬಂದು ತನಿಖೆ ನಡೆಸಿ ವರದಿ ಕೂಡ ನೀಡಿದ್ದಾರೆ. ಏನಪ್ಪ ಅಂದರೆ, ಹಣ ವಿದ್ಯಾರ್ಥಿ ಖಾತೆಗೆ ಜಮಾ ಆಗುತ್ತದೆ. ನಂತರ ಆಡಳಿತ ಮಂಡಳಿಯವರು ಏನಪ್ಪ ಅಂದರೆ, ಶಿಷ್ಯ ವೇತನ ವಿದ್ಯಾರ್ಥಿಗಳ ಹಕ್ಕು, ಆದರೆ ಅದನ್ನು ಖಾಲಿ ಬ್ಲ್ಯಾಂಕ್ ಚೆಕ್ನಲ್ಲಿ ಸಹಿ ಮಾಡಿಸ್ಕೊಂಡು ವಾಪಸ್ ಅದನ್ನು ಡ್ರಾ ಮಾಡ್ಕೊಂಡು ಅಮೌಂಟು ಕೂಡ ತಗೋತಾ ಇದ್ದಾರೆ ಅಂತ ಕೂಡ ಮಾಹಿತಿ ಕೂಡ ಬಂದಿದೆ. ಫ್ರೆಂಡ್ಸ್, ಏನಂದರೆ, MRMC ಕಾಲೇಜ್, ವೈದ್ಯಕೀಯ ಕಾಲೇಜಿನಲ್ಲಿ PG ಸ್ಟೂಡೆಂಟ್ಸ್ಗಳಿಗೆ ಏನು 300ಕ್ಕೂ ಹೆಚ್ಚು ವಿದ್ಯಾರ್ಥಿ ಖಾತೆಗೆ ಪ್ರತಿ ತಿಂಗಳು 45,000ರಿಂದ 55,000 ರೂಪಾಯಿ ಶಿಷ್ಯ ವೇತನ ಜಮಾ ಮಾಡುತ್ತೆ. ಆದರೆ ಆಡಳಿತ ಮಂಡಳಿ ಅಕ್ರಮವಾಗಿ ಅದನ್ನು ಡ್ರಾ ಮಾಡ್ಕೊಳ್ತಾ ಇದೆ. ಪ್ರವೇಶಾತಿ ವೇಳೆಯಲ್ಲಿ ವಿದ್ಯಾರ್ಥಿಗಳಿಂದ 36 ಬ್ಲ್ಯಾಂಕ್ ಚೆಕ್ಗಳನ್ನು ಪಡೆಯಲಾಗುತ್ತದೆ. ಇವುಗಳಲ್ಲಿ ಹಣ ಡ್ರಾ ಮಾಡಿಕೊಳ್ಳಲಾಗುತ್ತೆ. 300 ವಿದ್ಯಾರ್ಥಿಗಳಂತಲ್ಲ, 45,000 ರೂಪಾಯಿ ಅಂದರೆ ತಿಂಗಳಿಗೆ 1.35 ಕೋಟಿ ರೂಪಾಯಿ, ವಾರ್ಷಿಕವಾಗಿ 16.2 ಕೋಟಿ ರೂಪಾಯಿ. ಹೀಗೆ 5-6 ವರ್ಷಗಳಿಂದ ಅಕ್ರಮ ನಡೀತು. ಸುಮಾರು 100 ಕೋಟಿ ರೂಪಾಯಿ ಕೂಡ ಹಗರಣ ಇದಾಗಿದೆ ಎಂಬ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಸೊ ಇದ್ರ ಬಗ್ಗೆ ಏನಪ್ಪ, ನಗರ ಪೊಲೀಸ್ ಆಯುಕ್ತರು ಕೂಡ ಏನಪ್ಪ ಅಂದರೆ, ಶಿಷ್ಯ ವೇತನ ಅಕ್ರಮ ಕುರಿತು ದೂರು ಬಂದಿದ್ದು, ಅಧಿಕಾರಿಗಳು ತನಿಖೆ ನಡೆಸಲು ಕೂಡ ಸೂಕ್ತ ವಿಚಾರಣೆ ಕೂಡ ನಡೆಸ್ತಾ ಇದೆ ಅಂತ ಹೇಳಿದ್ದಾರೆ. HKE ಸಂಸ್ಥೆ ಅಧ್ಯಕ್ಷ ಮಾಡಿದ ತಪ್ಪಿಗೆ ಸಂಸ್ಥೆ ಕೆಟ್ಟ ಹೆಸರು ಬರ್ತಿದೆ. ಈ ಬಗ್ಗೆ ಏನು ಗೊಂದಲ ಬಗೆಹರಿಸಿ ಸಂಸ್ಥೆ ಮರ್ಯಾದೆ ಉಳಿಸಬೇಕು ಅಂತೇಳಿ ಸದಸ್ಯರು ಕೂಡ ಹೇಳಿದ್ದಾರೆ. ಏನಪ್ಪ, ವಿದ್ಯಾರ್ಥಿಗೆ ಆಂತರಿಕ ಅಂಕ ಹಾಜರಾತಿ ಕಡಿತ ಬೆದರಿಕೆ ಹಾಕೋದ್ರ ಮುಖಾಂತರ ಅಂದರೆ, ಪ್ರತಿ ಏನಪ್ಪ ಅಂದರೆ, ನಿಮಗೆ ಏನಂದರೆ 36 ಬ್ಲ್ಯಾಂಕ್ ಚೆಕ್ಗಳನ್ನು ನೀವು ಸಹಿ ಮಾಡಿ ಕೊಡಬೇಕು. ನಂತರ ಅದು ಶಿಷ್ಯ ವೇತನ ಜಮಾ ಆದಾಗ ಅದರದ್ದು ಏನಂದರೆ ಡ್ರಾ ಮಾಡಿಕೊಂಡು ಅದನ್ನು ವಿದ್ಯಾರ್ಥಿಗಳ ಕಡೆಯಿಂದ ವಸೂಲು ಮಾಡಲಾಗುತ್ತೆ ಅಂತ ಕೂಡ ವಿದ್ಯಾರ್ಥಿಗೆ ಕೇವಲ ಶೇಕಡ 20% ಹಣ ನೀಡುತ್ತಿದ್ದು, ಬಾಕಿಯನ್ನು ವಿಡ್ರಾ ಮಾಡಿಕೊಳ್ಳಲಾಗುತ್ತೆ ಅಂತ ವಿದ್ಯಾರ್ಥಿಗಳು ಕೊಡುತ್ತಿರುವುದಾದರೆ, ಹೈಕೋರ್ಟ್ ಆದೇಶ ಪ್ರಕಾರ ಶಿಷ್ಯ ವೇತನ ವಿದ್ಯಾರ್ಥಿಗಳ ಶಾಸನಬದ್ಧ ಹಕ್ಕು, ಅದನ್ನು ನೀಡಲೇಬೇಕು. ಇಲ್ಲಿ ವಿದ್ಯಾರ್ಥಿ ಖಾತೆಗೆ ವೇತನ ಜಮಾ ಮಾಡಿ ನಂತರ ಅದನ್ನು ಆಂತರಿಕ ಅಂಕ ಹಾಜರಾತಿ ಬದುಕಿಯಿಂದ ವಾಪಸ್ ಪಡೆಯಲಾಗುತ್ತೆ. ಇದರಲ್ಲಿ ಕಾಲೇಜಿನ ಡೀನ್ ಸೇರಿ ಆಡಳಿತ ಮಂಡಳಿ ಕೈವಾಡಿರುವ ಶಂಕೆ ವ್ಯಕ್ತವಾಗಿದ್ದು, ವಿದ್ಯಾರ್ಥಿಗಳಿಂದ ಅನ್ಯಾಯ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. MBBS ವಿದ್ಯಾರ್ಥಿಗಳು ನೀಡಬೇಕಾದ ಇಂಟರ್ನ್ಶಿಪ್ ವೇತನವನ್ನು ಕೂಡ ನೀಡ್ತಾ ಇಲ್ಲ ಎಂಬ ಕಾರಣದಿಂದ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಕೂಡ ಹಳೆಯ ವಿದ್ಯಾರ್ಥಿ ಕಾಲೇಜಿನವರಾಗಿದ್ದು ಕೂಡ ಅವರ ಇದೇ ಕಾಲೇಜಿನಲ್ಲಿ ಕೆಲಸ ಮಾಡುತ್ತಿರೋದು ಗಮನಾರ್ಹ ಅಂತಲೂ ಹೇಳ್ಬೋದು. ಸೊ ಹಾಗಾಗಿ ಇದ್ರ ಬಗ್ಗೆ ಒಂದು ಸೂಕ್ತ ತನಿಖೆ ನಡೆಸಬೇಕು ಅಂತ ಕೂಡ ಕೋಟ್ಯಾಂತರ ರೂಪಾಯಿ ಪ್ರತಿ ನೋಡಿ ಫ್ರೆಂಡ್ಸ್, ಈ ತಿಂಗಳಿಗೆ 1.35 ಕೋಟಿ ರೂಪಾಯಿ ಗುಳುಮ್ ಮಾಡ್ತಾಯಿದ್ದಾರೆ. ಅಂದರೆ ಇದು ಎಂಥ ದೊಡ್ಡ ದುಃಖ ಇದೆ ಅಂತ ನೀವು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಮಾನಸಿಕೆಯನ್ನು ಕೂಡ ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಈ ವಿಡಿಯೋದ ಮಾಹಿತಿ ಎಲ್ಲರೂ ಕೂಡ ಇಷ್ಟ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.